ಯಾವುದೇ ಒಂದು ಸೇಲ್ ಅಗ್ರಿಮೆಂಟ್ ಆಗಿರಲಿ, ಸೇಲ್ ಡೀಡ್ ಆಗಿರಲಿ, ಯಾವುದೇ ಒಂದು ಕರಾರಾಗಿರಲಿ, ಅವುಗಳನ್ನು ರಿಜಿಸ್ಟ್ರೇಷನನ್ನು ಕಂಪಲ್ಸರಿಯಾಗಿ ಮಾಡಬೇಕು ಅನ್ನೋದು ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಇರುವಂಥ ಒಂದು ನಿಬಂಧನೆಗಳು ಮತ್ತು ನಿಯಮಗಳಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಪ್ರಕಾರ ಯಾವುದೇ ಒಂದು ಪತ್ರ ಆಗಿರಲಿ, ಅದು 100 ರೂಪಾಯಿಗಿಂತ ಹೆಚ್ಚಿನ ಒಂದು ಮೌಲ್ಯವನ್ನು ಹೊಂದಿದರೆ ಅಂಥ ಪತ್ರಗಳನ್ನು ಕಡ್ಡಾಯವಾಗಿ ರಿಜಿಸ್ಟ್ರೇಷನನ್ನು ಮಾಡಬೇಕಾಗಿರುತ್ತೆ. ಆದರೆ ಕೆಲವೊಂದು ಬಾರಿ ಅಗ್ರಿಮೆಂಟ್ಗಳನ್ನು ನೋಂದಣಿಯನ್ನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅಂಥ ಅನ್ರಿಜಿಸ್ಟರ್ಡ್ ಪತ್ರಗಳನ್ನು ಯಾವುದೇ ಅದರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅದರ ಪುರಾವೆಯಾಗಿ ನಮೂದು ಮಾಡಬಹುದಾ ಅಥವಾ ಅದನ್ನು ಉಪಯೋಗಿಸ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಅಗ್ರಿಮೆಂಟು ಅನ್ರಿಜಿಸ್ಟರ್ಡ್ ಆಗಿದ್ದು ಇದನ್ನು ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ನ ಮಾಡಿರೋದಿಲ್ಲ. ಆದರೆ ಎಲ್ಲ ಪಕ್ಷಕಾರರು ಕೂಡ ಇದಕ್ಕೆ ಸಹಿಯನ್ನು ಮಾಡಿರ್ತಾರೆ, ಸಾಕ್ಷಿಗಳು ಕೂಡ ಸಹಿಯನ್ನು ಮಾಡಿರ್ತಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಬಂದಿರುತ್ತೆ. ಸೊ ಈ ಪ್ರಕರಣದ ವಿಚಾರಣೆಯನ್ನು ಮಾಡಿದಂಥ ಸುಪ್ರೀಂ ಕೋರ್ಟ್ ರಿಜಿಸ್ಟ್ರೇಷನ್ ಆ್ಯಕ್ಟ್ನ ಸೆಕ್ಷನ್ 49 ಅಡಿಯಲ್ಲಿ ಇದನ್ನು ಪುರಾವೆಯಾಗಿ ಬಳಸ್ಬೋದು. ಅನ್ರಿಜಿಸ್ಟರ್ಡ್ ಆಗಿದ್ರು ಕೂಡ ಆ ಒಂದು ಪತ್ರದಲ್ಲಿರುವ ನಮೂದು ಆಗಿರುವ ವ್ಯವಹಾರ ಏನಿದೆ ಆ ವ್ಯವಹಾರ ನಡೆದಿದೆ ಅನ್ನೋದಕ್ಕಾಗಲಿ, ಅದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಪುರಾವೆಯಾಗಿ ಇದನ್ನು ಒಂದು ಸಾಕ್ಷಿಯಾಗಿ ನಮೂದನ್ನು ಅಂದರೆ ಡಾಕ್ಯುಮೆಂಟರಿಯಾಗಿ ಅದನ್ನು ಬಳಸ್ಬೋದಾಗಿರುತ್ತೆ ಪುರಾವೆಯಾಗಿ ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಮುರುಘಾ ಆನಂದ್ ವರ್ಸಸ್ ಮುನಿಯಾನ್ಡಿ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಬೇಕಾದರೆ ಅಗತ್ಯವಾಗಿ ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕು allcourtreporter.com ಈ ಒಂದು ವೆಬ್ಸೈಟ್ನ ಲಿಂಕ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಕ್ಲಿಕ್ ಮಾಡಿದಾಗ ಈ ಒಂದು ಪ್ರಶ್ನೆಯನ್ನು ಬಹಳಷ್ಟು ಜನ ಕೇಳ್ತಾ ಇರ್ತೀರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇರ್ತೀವಿ, ಆ ಜಡ್ಜ್ಮೆಂಟ್ಸು ಡೌನ್ಲೋಡ್ ಆಗ್ತಾ ಇಲ್ಲ, ಪ್ರಿಂಟ್ ಬರ್ತಾ ಇಲ್ಲ ಅಂತೇಳಿ. ಸೊ ಇಲ್ಲಿ ನಾನು ಕೊಟ್ಟಿರುವಂಥ ಲಿಂಕು allcourtreporter.comನ ಲಿಂಕ್ ಆಗಿರುತ್ತೆ. ಸೊ ಈ ಒಂದು ACR ಸೈಟೇಷನ್ಸನ್ನು ಪಡ್ಕೊಳ್ಳೋದಕ್ಕೆ ನೀವು ಅಲ್ಲಿ ಸಬ್ಸ್ಕ್ರೈಬನ್ನು ಆಗಿರಬೇಕಾಗಿರುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಅದರಲ್ಲಿ ಅರ್ಧ ಜಡ್ಜ್ಮೆಂಟ್ಸ್ ಮೇನ್ ಮ್ಯಾಟ್ರು ಕೂಡ ನಿಮಗೆ ಸಿಗುತ್ತೆ, ಅದನ್ನು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ಪ್ರಿಂಟ್ಔಟನ್ನು ಪಡ್ಕೊಳ್ಳೋದಕ್ಕಾಗಲಿ ಅಥವಾ ಡೌನ್ಲೋಡನ್ನು ಮಾಡ್ಕೊಳ್ಳೋದಕ್ಕೆ ಆ ಒಂದು ಆಲ್ಕೋರ್ಟ್ ರಿಪೋರ್ಟರಲ್ಲಿ ಸಬ್ಸ್ಕ್ರೈಬ್ ಆಗಿರಬೇಕಾಗಿರುತ್ತೆ. ಅಥವಾ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವರಿಂದ ಒಂದು ಅದರ ಕಾಪಿಯನ್ನು ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ವೆಬ್ಸೈಟಲ್ಲಿ ಡೌನ್ಲೋಡನ್ನು ಮಾಡ್ಕೊಳ್ಳೋದಕ್ಕೆ ಅದು ಬಿಡೋದಿಲ್ಲ. ಸೊ ಹಾಗಾಗಿ ಸಬ್ಸ್ಕ್ರಿಪ್ಷನನ್ನು ಕೇಳುತ್ತೆ. ಸಬ್ಸ್ಕ್ರಿಪ್ಷನ್ ಆಗಿರುವಂಥವರಿಂದ ಆ ಒಂದು ಕಾಪಿಯನ್ನು ಪಡ್ಕೋಬೋದಾಗಿರುತ್ತೆ. ಸೊ ಈ ಒಂದು ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದರೆ ಇಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇರ್ತದೆ, ಆ ಒಂದು ಡಾಕ್ಯುಮೆಂಟ್ ಅನ್ರಿಜಿಸ್ಟರ್ಡ್ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಅದನ್ನು ಆ ಒಂದು ವ್ಯವಹಾರ ನಡೆದಿರುವಂಥ ಒಂದು ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ವ್ಯಕ್ತಿಗಳು ಅಲ್ಲಿ ಹಾಜರಿದ್ದಂಥ ಆಗಿರ್ಬೋದು, ಅಲ್ಲಿನ ಒಂದು ಹೇಳಿಕೆ ವಿಚಾರಕ್ಕೆ ಮುಖ್ಯವಾಗಿರುವಂಥ ಅಂಶಗಳಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರಾವೆಯಾಗಿ ಆ ಒಂದು ಡಾಕ್ಯುಮೆಂಟ್ರಿಯನ್ನು ಇಲ್ಲಿ ಬಳಸ್ಕೋಬೋದು ಅನ್ನೋದು ಈ ಒಂದು ಪ್ರಕರಣದ ಪ್ರಮುಖವಾಗಿ ನೋಡಬಂಥ ಮುಖ್ಯ ಅಂಶ ಆಗಿದೆ. ಸೊ ಹಾಗಾಗಿ ಯಾವುದೇ ಒಂದು ಅನ್ರಿಜಿಸ್ಟರ್ಡ್ ಆಗಿದ್ದರೂ ಕೂಡ ಅದು ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಆಗಿ ಅದನ್ನು ಸ್ಟಾಂಪ್ ಡ್ಯೂಟಿಯನ್ನು ಪೇಮೆಂಟ್ ಮಾಡದೇ ಇದ್ದರೂ ಕೂಡ ಅದನ್ನು ಪುರಾವೆಯಾಗಿ ಬಳಸ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ತೀರ್ಪನ್ನು ನೀಡಿರುವಂಥದ್ದನ್ನು ನೋಡ್ಬೋದಾಗಿದೆ.